ಪ್ರಿಯ ವೀಕ್ಷಕರೇ, ರೈತರ ಮಾತುಕತೆ ಭಾಗ 6 ಭಾಗ 5 ನೋಡಿದ ಮೇಲೆ ಭಾಗ 6 ನೋಡಿ. ಅಲ್ಲ ಕಣ ಭೀಮಣ್ಣ, ಈ ಬೋರ್ ಪಾಯಿಂಟ್ ಮಾಡಿದ ದೇವರಾಜಣ್ಣನೇ ಬರಲಿಲ್ವಲ್ಲ ಭೀಮಣ್ಣ? ಯಾಕೆ ಯೂಟತ್ತಾರು ದೇವರಾಜಣ್ಣನೇ ಬಂದಿಲ್ಲ? ಚಂದ್ರಪ್ಪ, ನಾನು ಫೋನ್ ಮಾಡಿದ್ದೆ ಚಂದ್ರಪ್ಪ. ಬೆಳಿಗ್ಗೆನೆ ಬೋರ್ ಲಾರಿ ಬೊತ್ತಿದಂಗೂ ಒಂದು ರವ್ವಟ್ಟು ಬಾರಪ್ಪ ಬೀರಿನೇ ದೇವರಾಜ ಅಂತ ಹೇಳಿದ್ದೆ. ಪಾಯಿಂಟ್ ಮಾಡಿದ್ದ ದೇವರಾಜಪ್ಪಿ ಅದಕ್ಕೆ ವಸಿ ಇಲ್ಲೇ ಧರ್ಮಪುರದಾಗ ಹೋಗಿ ಬರ್ತೀನಿ, ಧರ್ಮಪುರದಾಗ ಹೋಗಿ ಹಂಗೇನೆ ಬೋರ್ ಕೊರೆಯತಾಕೆ ಬತ್ನಿ ಅಂತ ದೇವರಾಜಪ್ಪ ಹೇಳ್ದ ಚಂದ್ರಪ್ಪ. ಈಗಲಾಗ್ಲ ದೇವರಾಜಪ್ಪ ಬತ್ತಾನೆ ಚಂದ್ರಪ್ಪ. ಯಾಕೆ ಅಂತ ಅಂದರೆ ಭೀಮಪ್ಪ, ಬೋರ್ ಅವಾಗೆ ಎಲ್ಲ ಕೊರಿತಾವ್ರಲ್ಲ, ಅದಕ್ಕೇನೆ ಒಸಿ ಆ ಪಾಯಿಂಟ್ ಮಾಡೋರು ಜೊತೆಗಿದ್ರಿ ಒಸಿ ನಮಗೂ ಸಹಾಯ ಆಗುತ್ತಂತ ಅಷ್ಟೇ ಕಣ್ ಭೀಮಪ್ಪ. ಅವಾಗೆ ಬೋರ್ ಕೊರಿಯೋದೆಲ್ಲ ಸ್ಟಾರ್ಟ್ ಮಾಡಿದ್ರು, ಅದಕ್ಕೇನೆ. ಹ್ಞೂ ಚಂದ್ರಪ್ಪ, ವಸಿ ಆ ಬೋರ್ ಕೊರಿತಾ ಇತ್ತು ನೋಡು, ಹಂಗೇನೆ ಆ ಧೂಳೆಲ್ಲ ಹೆಂಗೆ ಎದ್ದಾಳ್ತೈತೆ ನೋಡಿ ಚಂದ್ರಪ್ಪ ಆ ಬೋರ್ ಕೊರಿಬೇಕಾರೆ. ಹ್ಞೂ ಕಣ್ ಭೀಮಣ್ಣ, ಈ ಬೋರ್ ಕೊರಿಬೇಕಾರೆ ಹಿಂಗೆ ನೋಡು ಧೂಳೆಲ್ಲ ಎದ್ದಾಳೋದು. ಒಸಿ ತ್ಯಾವ ಸಿಗೋವರೆಗೂ ಇಷ್ಟೇಯ ಭೀಮಣ್ಣ. ಒಂದು ಸ್ವಲ್ಪ ತ್ಯಾವ ಸಿಕ್ತೈತೆ ಅನ್ಬೇಕಾರೆ ಈ ಧೂಳೆಲ್ಲ ಕಮ್ಮಿ ಆಗ್ತಾಯಿತ್ತು ನೋಡು. ಒಂದು ರವ್ವಟ್ಟು ಇನ್ನೂ ಹೋಗ್ಬೇಕು ಭೀಮಣ್ಣ. ಎಲ್ಲೋ ಒಂದು 100 ಅಡಿನೂ ಕೊರೆದಿಲ್ಲ ಇನ್ನು ಇವರು. ಒಂದು 150-200 ಅಡಿ ಅಂತಂದ್ರೂ ಹೋಗ್ಬೇಕು ಇನ್ನೂ ಒಂದು ರವ್ವಟ್ಟು. ಯಾಕೆ ಅಂದರೆ ನಮ್ಮ ಏರಿಯಾದಾಗೆ ಇಷ್ಟು ಮೇಲೆ ನೀರು ಸಿಕ್ಕಾಕಿಲ್ಲ, ಒಸಿ ಹೋಗ್ಬೇಕಿನ್ನು ಆಳ. ಹ್ಞೂ ಕಣ್ಚಂದ್ರಪ್ಪ, ನಮ್ಮ ಏರಿಯಾದಾಗೆ ಏನಿದ್ರು ಒಂದು 450-500 ಅಡಿಗೆ ಹೋಗೋ ತಕನ ಒಂದು ರವ್ವಟ್ಟು ನೀರು ಸಿಗಾಕಿಲ್ಲ. ಅದಕ್ಕೇನೆ ಆ ಧೂಳು ಹಂಗೆ ಎದ್ದಾಳ್ತಾ ಇರೋದು. ಈಗ ಚಂದ್ರಪ್ಪ, ಪಾಯಿಂಟ್ ಮಾಡಿ ದೇವರಾಜಪ್ಪ ಬಂದ ನೋಡು ಇವಾಗ. ಏನು ದೇವರಾಜಪ್ಪ, ಎಲ್ಲೋಗಿದ್ದೆ? ಈಟತ್ತಾರಿತ್ತ ಬರಲೇ ಇಲ್ಲ. ಏನು ಇಲ್ಲ ಕಣಣ್ಣ ಚಂದ್ರಣ್ಣ, ಒಂದು ರವ್ವಟ್ಟು ಆ ಧರ್ಮಪುರದಾಗ ಹೋಗ್ಬೇಕಿತ್ತು, ಅದಕ್ಕೆ ಆ ಧರ್ಮಪುರದಾಗ ಹೋಗಿ ಬಂದೆ ನೋಡು. ನೋಡಿ ದೇವರಾಜಪ್ಪ, ಅವಾಗೇನೆ ಒಂದು 150 ಅಡಿ ಕೊರೆದವ್ರೆ ಬೋರ್ನ. ಒಂದು ರವ್ವಟ್ಟು ಇರಪ್ಪ, ಎತ್ತಾಗ ಹೋಗ್ಬೇಡ ಇಲ್ಲೇನೆ. ಸರಿ ಕಾಣ್ಚಂದ್ರಣ್ಣ, ನಾನು ಎಲ್ಲೂ ಹೋಗಕ್ಕಿಲ್ಲ ಹೇಳು, ನಾನು ಇಲ್ಲೇ ಬೋರ್ ಗಾಡಿ ತಾಗೇನೆ ಇರ್ತೀನಿ. ದೇವರಾಜಪ್ಪ, ಎಷ್ಟು ಅಡಿಯಾಗಿ ತ್ಯಾವ ಸಿಗ್ಬೋದಪ್ಪ ದೇವರಾಜಪ್ಪ ಇದು? ಭೀಮಣ್ಣ, ಒಂದು 450 ಅಡಿಗೆ ಹೋಗ್ಬೇಕಣ್ಣ. ಒಂದು ರವ್ವಟ್ಟು ಅವಾಗೇನು ತ್ಯಾವನೋ ಇಲ್ಲ ಒಂದು ರವ್ವಟ್ಟು ನೀರು ಆಗ್ಬೋದು. ಒಸಿ 450 ಅಡಿಯಿಂದ ಒಂದು ಸ್ವಲ್ಪ ತ್ಯಾವ ಸಿಗ್ತೈತೆ. ಒಂದು 600 ಅಡಿಗೆ ಹೋದ್ಮೇಲೆ ಒಳ್ಳೆ ನೀರು ಆಗ್ತೈತೆ ನೋಡಿ ಭೀಮಣ್ಣ. ಹೌದೇನು ದೇವರಾಜಪ್ಪ? ಆಯ್ತು ಹೇಳು. ಹತ್ತತ್ರ ಒಂದು 150 ಅಡಿ ಮ್ಯಾಲೆ ಕೊರೆದ್ಬಿಟ್ಟವ್ರೆ ಅವಾಗೇನೆ. ಇನ್ನೊಂದು 300 ಅಡಿ ಲೆಕ್ಕಾಚಾರ ಕೊರೆದ್ರೆ ಗೊತ್ತಾಗ್ತೈತೆ ಹೇಳು ದೇವರಾಜಪ್ಪ. ಹ್ಞೂ ಕಣ್ ಭೀಮಣ್ಣಯ್ಯ, ನಿಮ್ಮ ಏರಿಯಾದಾಗೆ ಒಂದು ರವ್ವಟ್ಟು ಒಳಗೈದವು ನೀರು. ಒಸಿ ಒಂದು 450 ಅಡಿ ಮ್ಯಾಲೆ 500 ಅಡಿ ಮ್ಯಾಲೆ ನಿಮ್ಮ ಏರಿಯಾಗಳಾಗೆ ನೀರು ಸಿಕ್ಕೋದು. ಮ್ಯಾಲೆ ನೀರಿಲ್ಲ ನಿಮಗೆ. ಒಂದು ಸ್ವಲ್ಪ ಆಳಕ್ಕೆ ಹೋಗ್ಬೇಕು, ಅವಾಗೇನೆ ನೀರು. ಹ್ಞೂ ಹೇಳು ದೇವರಾಜಪ್ಪ, ಒಂದು ರವ್ವಟ್ಟು ಆಳ್ದಾಗೆ ನೀರಾದರೆ ನಮಗೂ ಒಳ್ಳೇದೇನೆ. ಒಸಿ ಆಳ್ದಾಗಿರೋ ನೀರುಗಳು ಬೇಗ ಬೋರ್ಗಳು ನಿಲ್ಲಕ್ಕಿಲ್ಲ. ಒಸಿ 500, 600, 700 ಅಡಿ ಮ್ಯಾಲೆ ನೀರಾದರೆ ಬೋರ್ಗಳು ತಡ್ತಾ ಬರ್ತವೆ ದೇವರಾಜಪ್ಪ. ಆಳ್ದಾಗ ಆಗ ನೀರೇ ನಮಗೆ ತಡ್ತಾ ಬರೋದು. ಹ್ಞೂ ಹೇಳು ಭೀಮಣ್ಣ, ಒಂದು ರವ್ವಟ್ಟು ಆಳ್ದಾಗ ನೀರು ಬೋರು ನಿಲ್ಲಕ್ಕಿಲ್ಲ ಬಿರಿನೇ. ಒಸಿ ಆಳ್ದಾಗ ಆಗಿರೋ ನೀರಾದರೆ ಎಂಥ ಬೇಸಿಗೆಗೂ ಅಲ್ಪ ಸ್ವಲ್ಪ ಏನೋ ಅಂಥ ಬರಗಾಲದಾಗೂ ಆಳ್ದಾಗ ಆಗಿರೋ ನೀರಾದರೆ ಚಂದಾಗಿ ಬರ್ತಾವೆ ನೋಡು. ಒಸಿ ಆಳ್ದಾಗ ನೀರೇ ನಮಗೆ ಉತ್ತಮ. ಹ್ಞೂ ಹೇಳು ಚಂದ್ರಣ್ಣಯ್ಯ, ಈ ಬೋರು ಒಂದು ರವ್ವಟ್ಟು ಆಳ್ದಾಗೇನೆ ಇರೋದು ಪಾಯಿಂಟು. 600 ಅಡಿ ಮ್ಯಾಲೇ ಒಂದು ರವ್ವಟ್ಟು ನೀರು ಚಂದಾಕಿರೋದು. ಒಂದು ರವ್ವಟ್ಟು ಆಳಕ್ಕೆ ಹೋದಷ್ಟು ಆ ಬೋರ್ಗಳು ತಡ್ತಾ ಬರ್ತವೆ ಚಂದ್ರಣ್ಣ. ಏನು ಭೀಮಣ್ಣ, ಬೋರ್ ಹಾಕಿಸ್ತಿದೀಯಾ? ಹ್ಞೂ ಕಣಲ್ಲ ಮೂರ್ತಪ್ಪ, ಏನು ಮಾಡೋಣ. ಒಸಿ ಆ ನೀರಿಂದು ಬೋರ್ ಸಮಸ್ಯೆ ಆಗಿತ್ತು ಕಣ ಮೂರ್ತಪ್ಪ. ನೀರೇ ಬತ್ತಿರಲಿಲ್ಲ ಬೋರ್ಗಳಾಗೆ, ಅದಕ್ಕೆ ಇನ್ನೊಂದು ಬೋರ್ ಹಾಕ್ಸೋಣ ಅಂತ ತಗೊಬಂದು ಹಾಕಿಸ್ತಾ ಇದೀವಿ ನೋಡಪ್ಪ. ಹ್ಞೂ ಹೇಳಪ್ಪ, ಎಲ್ಲರ ಬೋರ್ನಾಗೂ ಹಂಗೆ ಆಗಿರೋದು. ರೈತರಿಗಂತೂ ನೀರಿಂದು ತುಂಬ ಸಮಸ್ಯೆ ಆಗ್ತಾಯಿತ್ತು ನೋಡಿ ಭೀಮಣ್ಣ. ಒಸಿ ನಾನು ಹೊಲ್ದಾಗೇನೆ ಇದ್ದೆ, ಆ ಬೋರ್ ಹಾಕ್ಸೋದು ಸೌಂಡ್ ಕೇಳಿಸೋದು, ಅದಕ್ಕೇನೆ ನಾನು ಭೀಮಣ್ಣನೇ ಬೋರ್ ಹಾಕಿಸ್ತಿರ್ಬೇಕಂತ ಹೇಳಿ ಇತ್ಲ ಬಂದೆ ನೋಡು ನಿಮ್ಮ ಹೊಲದ ಕಡೆಗೆ. ನಿಮ್ಮ ಹೊಲ ತಕ ನಾ ಕೇಳಿಸೋದೇನು ಮೂರ್ತಪ್ಪ ಹಂಗಾರೆ ಬೋರ್ ಸೌಂಡು? ಹ್ಞೂ ಕಣ್ಚಂದ್ರಪ್ಪ, ಒಸಿ ಆ ಸೌಂಡು ಬರೋದು ನಮ್ಮ ಹೊಲದ ತಕರ. ಹಂಗಾಗಿ ನಾನು ಭೀಮಣ್ಣರ ಹೊಲ್ದಾಗ ಬೋರ್ ಹಾಕಿಸ್ತಿರ್ಬೇಕಂತ ಹೇಳಿ ಇತ್ಲಾಗ ಅದೇ ಬಂದೆ ನೋಡು. ಒಂದು ರವ್ವಟ್ಟು ನೋಡ್ಕೊಂಡು ಹೋಗೋಣ ಅಂತ. ಎಷ್ಟು ಅಡಿ ಆಗೇ ಚಂದ್ರಪ್ಪ ಬೋರ್ ಹಾಕ್ಸೋದು ಅವಾಗೆ? ಮೂರ್ತಪ್ಪ ಒಂದು 200 ಅಡಿ ಆಗಿರ್ಬೇಕು ಮೂರ್ತಪ್ಪ ಅವಾಗೇನೆ.
ಒಂದು 200 ಅಡಿವರೆಗೂ ಕೊರ್ದವ್ರು ಅವಾಗೆ ಬೋರ್ನ. ಏನು ದೇವರಾಜಪ್ಪ, ನಿನ್ನ ಪಾಯಿಂಟ್ ಅಂತ ಅಂದರೆ ವಸಿ ಫೇಲ್ ಆಗಕ್ಕಿಲ್ಲ ಹೇಳು. ನೀರು ಚಂದಕ್ಕೆ ಆಗ್ತವೆ ದೇವರಾಜಪ್ಪನ ಪಾಯಿಂಟ್ ಅಂದರೆ. ಹೂನ್ ಕಣ, ವಸಿ ಚಂದಾಗೈತಿ ಹೇಳು ಪಾಯಿಂಟ್ ಇದು. ನೀರು ಅದೇ ಆಗ್ತಾವಂತ ಒಂದು ನಂಬಿಕೆ ಐತಿ ನನಗೂ. ಒಂದು ರವಟು ಆಳ್ದಾಗ ಆಗ್ತಾವಷ್ಟೇ ನೀರು. ಒಂದು 600 ಅಡಿ ಹೋಗ್ಬೇಕು ನೋಡು ನೀರು ಆಗ್ಬೇಕಂದ್ರೆ. ಹೆಂಗ ದೇವರಾಜಪ್ಪ, ಆಳ್ದಾಗೋ ಎಲ್ಲೋ ಒಟ್ಟು ನೀರಾದರೆ ಸಾಕು. ವಸಿ ನೀರಿಂದಂತೂ ಸಿಕ್ಕಾಬಟ್ಟೆ ತಾಪತ್ರಯ ರೈತರುಗಳಿಗೆ. ಅದಕ್ಕೆ ವಸಿ ನೀರಾದರೆ ಹೆಂಗೋ ಸಾಕಪ್ಪ. ಇಲ್ಲ ಕಣ್ಮೂರ್ತಪ್ಪ, ನೀರು ಚಂದಾಗೆ ಆಗ್ತವೆ. ಏನು ಹೆದರಿಕೆ ಬೇಡ್ರಿ, ನೀರು ಆಗ್ತವೆ. ನಾವು ಆ ನಂಬಿಕೆ ಇದೀವಿ ಕಣ ದೇವರಾಜಪ್ಪ. ಯಾಕೆ ಅಂತಂದ್ರೆ ನಾವು ಓಟು ಕೈಕಿದ್ರು ಕೈಯೇ ಕಾಲ್ಕಿದ್ರು ಕಾಲಿ ಅಮ್ಮಂಗೆ ಆಗೈತಿ. ನಮ್ಮ ತವನು ದುಡ್ಡಿಲ್ಲ ಕಣ ದೇವರಾಜಪ್ಪ. ಅದಕ್ಕೇನೆ ಆ ಸಾವುಕಾರ್ತಾಗೂ ಅವ್ರ ಇರ್ತಾಗೆಲ್ಲ ಕಾಡಿ ಬೇಡಿ ಸಾಲ ಮಾಡಿ ತಂದು ಬೋರ್ ಹಾಕಿಸ್ತಾವ್ ಕಣ ದೇವರಾಜಪ್ಪ. ಒಂದು ರವಟ್ ನಮ್ದು ಹಣಕಾಸಿಂದ್ರಾಗಿ ಇಕ್ಕಟ್ಟೆಯ. ವಶಿ ಹಿಂಗೇನೆ ಏನೋ ಕಷ್ಟ ಬಿದ್ದು ಹಾಕಿಸ್ಬೇಕಲ್ಲ, ಇಲ್ಲಾಂದ್ರೆ ಫಸ್ಲು ಉಳಿಸ್ಕೊಂಬಕ್ ಆಗಕ್ಕಿಲ್ಲ, ಎಲ್ಲ ಒಣಗೋಗ್ಬಿಡ್ತೈತಿ ಅಂತ ಹೇಳಿ ಹಾಕಿಸ್ತಾ ಇದೀನಿ ನೋಡಪ್ಪ, ಧೈರ್ಯ ಮಾಡಿ. ಎಲ್ಲಾರ್ದು ಕಷ್ಟ ಕಣಣ ಭೀಮಣಯ್ಯ. ಈ ರೈತರದ್ದು ಎಲ್ಲ ಕಷ್ಟಗಳೇ. ಯಾರು ತಾನೇ ಕಷ್ಟ ಇಲ್ಲಳಪ್ಪ. ವಸಿ ಹೊಂದ್ಕೊಂಡು ಬೋರಿನ ಮ್ಯಾಕೆ ನಿಲ್ತಿರ್ತವೆ. ಇನ್ನು ಮೇಲೆ ಬೋರ್ ಹಾಕ್ಸೋದು ಇಲ್ಲ, ಈ ಬೇಸಿಗೆ ಬಂತು ಅಂತಂದರೆ ಆ ಮೋಟ್ರು ಸುಡೋದು, ಕೇಬಲ್ ಸುಡೋದು, ಅವನ್ನ ಹೆಚ್ಚು ಇವನ್ ಬಿಡು, ಬರೇ ಇದೇ ಆಗ್ತೈತೆ ನೋಡಿ ಇನ್ಮ್ಯಾಕೆ ರೈತರಿಗೆ. ಯಾರಿಗೆ ತಾನೇ ಕಷ್ಟ ಇಲ್ಲ ಹೇಳು ಭೀಮಣ್ಣ. ಹ್ಞೂ ಕಣ ಮೂರ್ತಪ್ಪ, ವಸಿ ನಮ್ಮ ಬೋರ್ಗಳಾಗೂ ನೀರು ಇರಲಿಲ್ಲ. ಮಣ್ಣಿಂದ ಒಂದು 7-8 ಪೈಪ್ನ ಬಿಟ್ಟಿದ್ದೀವಿ. ಒಟ್ಟು ಕೇಬಲ್ ಇರಲಿಲ್ಲ, ಒಟ್ಟು ಕೇಬಲ್ ತಂದು ಪೈಪ್ಗಳು ಬಿಟ್ಟು ಅಯ್ಯೋ ಬೇಡ ನಮ್ಮ ಪಜಿತನು. ಇನ್ನು ಯೋಚನೆ ನಡೀತೈತೋ ಆ ಬೋರು. ಯಾವಾಗ ಎಲ್ಲ ಹತ್ತ ಕುಂಡ್ರಿಸ್ಬಿಟ್ಟಿದ್ದೀವಿ. ಇನ್ನೊಂದು ಪೈಪನ್ನು ಬಿಡೋಕ್ಕಾಗಲ್ಲ ಅದ್ರಾಕೆ. ವಸಿ ಆ ಬರೋವರೆಗೂ ಎತ್ಕೊಂಡು ನೀರು ಇಟ್ಕೋಬೇಕು ನೋಡಪ್ಪ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಚಂದ್ರಪ್ಪ, ಆ ಬರೋವರೆಗೂ ನೀರು ಇಕ್ಕೋಬೇಕು. ನೀರು ನಿಂತ ಮೇಲೆ ಈಗ ಹಿಂಗೆ ಕರ್ಕೊಬಂದು ಬೋರ್ ಹಾಕಿಸ್ಬೇಕು. ರೈತರದ್ದು ಇಷ್ಟೇ ಅಲ್ಲ. ಇನ್ನೇನು ಮಾಡೋಕ್ಕಾಗ್ತೈತೆ ಹೇಳು. ವರ್ಷಕ್ಕೆ 1-2 ಬೋರ್ ಹಾಕ್ಸಿರಿ ರೈತರು ಇನ್ನು ಹೆಂಗೆ ತಡ್ಕೊಂತಾರೆ ಹೇಳೋ ಚಂದ್ರಪ್ಪ. ನನಗೂ ಅದೇ ಚಿಂತೆ ಆಗ್ತೈತೆ ಕಣಪ್ಪ. ನಮ್ಮ ಬೋರ್ಗಳಿಗೂ ನೀರುಗಳು ಕಮ್ಮಿ ಆಗಿರೋದ್ಕೂ ನಾವು ಎಲ್ಲಿ ತಿರ್ಗಾ ಬೋರ್ ಹಾಕಿಸ್ಬೇಕಪ್ಪ ಅಮ್ಮಂಗೆ ಆಗೈತೆ ಕಣ ಚಂದ್ರಣ್ಣ. ಹ್ಞೂ ಕಣ ಮೂರ್ತಪ್ಪ, ಏನು ಬೋರ್ ಹಾಕ್ಸೋಕೆ ಏನು ಕಮ್ಮಿ ಆಗ್ತೈತಿ ಏನು? ಏನಿಲ್ಲ ಅಂತಂದ್ರೂ 1 ಲಕ್ಷ ರೂಪಾಯಿ ಇಲ್ಲದ್ದು ಬೋರ್ ಹಾಕ್ಸಕ್ಕೆ ಬರೋಕ್ಕಿಲ್ಲ. ವಸಿ ಆ ರೈತರಂತೂ ಏನಾನ ಅಂತ ಬರಗಾಲ ಬಂದರೆ ಈ ಥರ ಬೋರ್ಗಳು ಹಾಕ್ಸಿ ಮೆತ್ಕಾಗ್ಬಿಡ್ತಾರೆ ನೋಡು. ಆ ಬೋರ್ಗಳು ಹಾಕ್ಸೋಕೇನೆ ಅಳು ಬಿದ್ದುಬಿಡ್ತಾರೆ ರೈತರುಗಳು. ಹಂಗಾಗ್ಬಿಟ್ಟೈತಿ ಈ ರೈತರ ಜೀವನ ಇವಾಗ. ಹ್ಞೂ ಕಣ ಚಂದ್ರಪ್ಪ, ವಸಿ ರೈತರದು ಭಾರಿ ಕಷ್ಟ ಆಗೈತೆ ನೋಡ್ಲಾ. ನೀರಿಂದು ತುಂಬ ಸಮಸ್ಯೆ ಆಗೈತೆ ರೈತರಿಗೆ. ಭೀಮಣ್ಣ, ಒಂದು ರವಟ್ಟು ಹೊಲ್ದಕ್ಕೆ ಹೋಗ್ಬತ್ನಪ್ಪ. ತೊಟ್ಟೆ ಹಾಕಿ ನೀರು ಎತ್ತಿದ್ದೆ, ತೊಟ್ಟಿ ತುಂಬೈತೇನೋ, ಒಂದು ರವಟ್ಟು ನೋಡ್ಕೊಂಡು ಬತ್ತೀನಪ್ಪ ಭೀಮಣ್ಣ. ಸರಿ ಕಣ್ ಚಂದ್ರಣ್ಣ, ಬೀರಿನೇ ಹೋಗಿ ನೋಡ್ಕೊಂಡು ಬರೋಕ್ ಚಂದ್ರಣ್ಣ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ರೈತರ ಕಷ್ಟ ಏನೆಲ್ಲ ಇರುತ್ತೆ ಅಂತ. ವಸಿ ಹಂಗೇನೆ ನಿಮ್ಮಳ್ಳಿಯಾಗೂ ಈ ಥರ ಏನಾನ ಕಷ್ಟಗಳಿದ್ರೆ ಕಾಮೆಂಟ್ನಲ್ಲಿ ಹಾಕ್ರಪ್ಪು. ವಸಿ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಕಣ್ರಪ್ಪು. ಹಂಗೆ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆಶೀರ್ವದಿಸ್ರಪ್ಪು. ಇದು ಹಳ್ಳಿ ರೈತರ ಮಾತುಕತೆ ಭಾಗ 6. ಇದರ ಮುಂದುವರಿದ ಭಾಗ 7ರಲ್ಲಿ ಇರುತ್ತದೆ.